ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಗದಗ ಡಿಸಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ. ಜಿಲ್ಲೆಯ ರೈತರ ವಿವಿಧ ಸಮಸ್ಯೆಗಳ ಪರಿಹಾರ ಹಾಗೂ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಗದಗ ಜಿಲ್ಲಾಧಿಕಾರಿ ಕಚೇರಿ ಡಿಸಿ ಕಚೇರಿ ಎದುರು ಆಗಸ್ಟ್ 5 ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಗದಗ ಜಿಲ್ಲೆಯ ತಿಮ್ಮಾಪುರ, ಕೋಟುಂಚಿಗೆ ಸೇರಿದಂತೆ ವಿವಿಧ ಗ್ರಾಮಗಳ ರೈತರು ಹಾಗೂ ಜಿಲ್ಲೆಯ ಹಲವು ತಾಲೂಕಿನ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದು ಸಾವಿರಾರು ರೈತರು ಸೇರುವ ನಿರೀಕ್ಷೆ ಇದೆ. ರೈತರ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳು ಸಂಪೂರ್ಣ ಒಣಗಿ ನಾಶವಾಗಿವೆ. ಆದ್ದರಿಂದ ಗದಗ ಜಿಲ್ಲೆಯನ್ನು ತಕ್ಷಣವೇ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ಬೆಳೆ ಸಮೀಕ್ಷೆ ನಡೆಸಿ ಸೂಕ್ತ ಬರ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಇದಲ್ಲದೆ 2025-26ನೇ ಸಾಲಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರು ಪಾವತಿಸಿರುವ ಬೆಳೆ ವಿಮೆ ಪರಿಹಾರವನ್ನು ತಕ್ಷಣ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಬೇಕು. ಕಪ್ಪತ್ತಗುಡ್ಡದಲ್ಲಿ ಅರಣ್ಯ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರುವ ರೈತರ ಕೃಷಿ ಸಾಲವನ್ನು ಮನ್ನಾ ಮಾಡಬೇಕು ಎಂಬುದು ಪ್ರಮುಖ ಬೇಡಿಕೆಗಳಾಗಿವೆ. ಈ ಬೇಡಿಕೆಗಳನ್ನು ಈಡೇರಿಸುವಂತೆ ಕಳೆದ ತಿಂಗಳು ಗದಗ ಜಿಲ್ಲಾ ಆಡಳಿತ ಭವನದ ಎದುರು ತಿಮ್ಮಾಪುರ ಗ್ರಾಮ ಘಟಕದ ರೈತ ಸಂಘಟನೆ ಉಗ್ರ ಪ್ರತಿಭಟನೆ ನಡೆಸಿದ್ದರು. ಜಿಲ್ಲಾ ಆಡಳಿತದಿಂದ ಸೂಕ್ತ ಸ್ಪಂದನೆ ದೊರೆಯಲಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ವಿವಿಧ ರೈತ ಸಂಘಟನೆಗಳ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಿ ಒಂದೇ ವೇದಿಕೆಯಲ್ಲಿ ಇಂದು ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಗದಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಎಚ್ ಬಾಬ್ರೆ ತಿಳಿಸಿದ್ದಾರೆ. ಇಡೀ ರೈತ ಸಮುದಾಯಕ್ಕೆ ಒಂದು ಒಳ್ಳೆಯದಾಗುವ ಉದ್ದೇಶ ಇರುವ ಕಾರಣ ಎಲ್ಲರೂ ನಾವು ಕೈ ಜೋಡಿಸಿ ನಮ್ಮ ಕುಟುಂಬಕ್ಕೆ ಏನೋ ಒಂದು ರೈತ ಸಂಘಟನೆ ಮಾಡಿದ್ದಾರೆ. ಇದು ಎಂತ ಹೋರಾಟ ಆಗ್ಬೇಕಪ್ಪ ಅಂದ್ರೆ ನೀವು ಬೆಳಗಾವಿ ನೋಡಿರ್ಬೇಕು. ಕಬ್ಬು ಬೆಳೆಗಾರರು 2000 ರೂಪಾಯಿ ಕಬ್ಬಿಗೆ ಒಂದು ಟನ್ ಇರ್ತದ ಅಂತದನ್ನ 2400 ರೂಪಾಯಿ ಮಾಡ್ಕೊಂಡ್ರು ಅವರು. ಎಂತ ಹೋರಾಟ! 8 ದಿನ ಹಗಲಿನ ರಾತ್ರಿ ನ್ಯಾಷನಲ್ ಹೈವೇ ಬಂದ್ ಮಾಡಿ ಅದು ಇಡೀ ರಾಜ್ಯ ಮಟ್ಟಕ್ಕೆ ಹೋಯ್ತದ. ಅಲ್ಲಿ ಏನೋ ಕೃಷಿ ಸಚಿವರೇ ಆಗಲ್ಲ ಆದ್ರ ನಮ್ಮ ರೈತ ಶಕ್ತಿ ಹೆಂಗೈತಪ್ಪ ಅಂದ್ರ ಇಂದ ನಂಜುಂಡಪ್ಪ ಸ್ವಾಮಿ ಅವರು ಏನೋ ಒಂದು ಸ್ಟ್ರೈಕ್ ಮಾಡಿದಾಗ ಆ ಗುಂಡೂರಾವನ್ನ ಮುಖ್ಯಮಂತ್ರಿ ಏನಿದ್ರ ಅವ್ರ ಸರ್ಕಾರ ಪತನ ಆದಂತ ಶಕ್ತಿ ನಮ್ಮ ರೈತರಲ್ಲಿದೆ. ದಯವಿಟ್ಟು ಎಲ್ಲರೂ ಒಗ್ಗೂಡಿ ಈ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿ ಗದಗ ಜಿಲ್ಲೆಯಲ್ಲಿ ನಮ್ಮ ರೈತ ಬಾಂಧವರು ಏನ ಎಂತ ಶಕ್ತಿ ಐತೆಪ್ಪ ಅಂದ್ರ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕು. ಯಾಕಂದ್ರೆ ಗದಗ ಭಾಗದ ನಾವೆಲ್ಲರೂ ಏನ್ ಈ ಕಡೆ ಕೋಟುಂಚಿ, ತಿಮ್ಮಾಪುರ, ಯಲ್ಲಾಪುರ ಕಡೆ ಭಾಗದ ಜಿಲ್ಲೆಯ ಗಡಿ ಭಾಗದಲ್ಲಿರುವವರು, ಈ ಗಡಿ ಭಾಗದ ಇರುವ ರೈತರ ಶಕ್ತಿ ಏನನ್ನೋದ ಆ ಡಿಸಿ ತೋರಿಸಲೇಬೇಕು. ಇಲ್ಲಪ್ಪ ಕೋಟುಂಚಿ, ತಿಮ್ಮಾಪುರ, ಯಲ್ಲಾಪುರ ಇವೆಲ್ಲ ಅಂದ್ರ ಅವ ಕಣ್ಣಿಟ್ಟು ನೋಡ್ಬೇಕು. ತಿಮ್ಮಾಪುರ ಬಂದ್ರ, ಕೋಟುಂಚಿಯರು ಬಂದಾರ ಅಂದ್ರೆ ಬನ್ನಿ ಬಂದು ಅವ್ರು ನಮ್ಮ ಸ್ವಾಗತಿಸುವಂತ ಏನೋ ಒಂದು ಪ್ರೇರೇಪಣೆ ನಾವು ಈ ಸಂಘಟನೆಯ ಮೂಲಕ ಏನೋ ಒಂದು ನಾವು ಮಾಡ್ಬೇಕಾಗತ್ತ. ನಾವು ಮನವಿ ಕೊಟ್ಟಿದ್ವಿ, ಹಿಂಗ ಸರ ನೀವು ಏನೋ ಯಾವ್ದಾರ ಅಧಿಕಾರಿಗಳನ್ನು ನೇಮಕ ಮಾಡಿಲ್ಲ, ಆಮೇಲೆ ಬೆಳೆ ಎಲ್ಲ ಹಾಳಾಗಿಬಿಟ್ಟವು ಅಂತಂದು ಹೇಳಿ 2-3 ದಿನದಲ್ಲೇ ತಾನ ಡಿಸಿ ಫಸ್ಟ್ ನಮ್ಮ ತಿಮ್ಮಾಪುರ ಗ್ರಾಮ, ಕೋಟುಂಚಿ ಗ್ರಾಮ, ಯಲ್ಲಾಪುರ ಗ್ರಾಮಕ್ಕೆ ವಿಸಿಟ್ ಹಾಕೊಂಡಿದ್ದ. ಕೇವಲ ಇದು ಯಾಕಪ್ಪ ಅಂದ್ರ ಬರೇ ಆತ್ಮಹತ್ಯೆ ಆಗಿರ್ಬಾರ್ದು. ಅಲ್ಲಿ ನಾವು ಏನು ಒಂದು ಲೆಟರ್ ಕೊಟ್ಟಿರಪ್ಪ ಅಂದ್ರ ಅದು ಅಧಿಕೃತವಾಗಿ ಏನು ಬೆಂಗಳೂರು ಲೆವೆಲ್ ಅಧಿಕಾರಿಗಳ ಆದೇಶ ಮಾಡಿ, ಆಯುಕ್ತರ ಆದೇಶ ಮಾಡಿ ರೈತರ ಸಮಸ್ಯೆ ಕೇಳಕ್ ಬಂದಾರ ಇನ್ನ ಅದನ್ನ ಪರಿಶೀಲನೆ ಮಾಡಿಲ್ಲ ಅಂತಂದು ಅವ್ರಿಗೆ ಫೋನ್ ಮಾಡಿದಾಗ ದಿಢೀರನ್ನೇ ಒಂದು ಪ್ಲಾನ್ ಮಾಡ್ಕೊಂಡು ನಮ್ದು ಅವತ್ತು ನಮ್ಮೂರಿಗೆ ವಿಸಿಟ್ ಇತ್ತು. ಏನೋ ಒಂದು ಫ್ಯಾಕ್ಟರಿ ಅವರ ಆದ ಕಾರಣ ಅವನ್ನ ಪೋಸ್ಟ್ಪೋನ್ ಮಾಡಿ ಯಲ್ಲಾಪುರ ಮತ್ತು ಕೋಟುಂಚಿಗೆ ಆಯ್ತು. ಹಂಗಾಗಿ ರೈತರ ಶಕ್ತಿ ಬಹಳ ಇದೆ. ದಯವಿಟ್ಟು ಈಗೇನು ನಾವು ಕೋಟುಂಚಿ ಗ್ರಾಮದ ಹಿರಿಯರಿಗೆ ಒಂದು ಹಾಕ್ಬಿಡೋಣ, ಎಲ್ಲ ಸಾಧ್ಯ ಆದಷ್ಟು ಒಂದು ತಿಮ್ಮಾಪುರ ಒಂದು 10 ಗಾಡಿ ಆದರೂ ನಾವು ಎಲ್ಲ ರೈತರು ಸೇರಿ ಹೋಗೋಣ ಅಂತಂದು ನಿಮ್ಮ ಭರವಸೆ
ಮಾತು ಕೊಡ್ತೀನಿ. ಜೈ ಹಿಂದ್.